ತಿಳಿಸಬೇಕಾಗಿದೆ, ನಮ್ಮ ಭಾಷೆ ತಿಳಿಸಬೇಕಾಗಿದೆ. ಮಹಾಬಲವರು ಬಹಳ ಕಳಕಳಿಯಿಂದ ಹೇಳಿದ್ರು ಸಹ ನಮ್ಮ ಮುಂದಕ್ಕೆ ಏನೋ ವೃದ್ಧಾಶ್ರಮ ಮಾಡಬೇಕಾಗಿದೆ. ಅವರ ತಾಯಿ ಬಳಸಿದಂತ ಕೆಲವು ಪದಾರ್ಥಗಳನ್ನ ಮ್ಯೂಸಿಯಂ ತರ ಇಟ್ಟಿದ್ದಾರೆ. ಇವತ್ತು ಮಕ್ಕಳು ಯಾರೇ ಸಿಗ್ತಾರಂತವ್ರು ಬಹಳ ಕಷ್ಟ. ಇವತ್ತಿನ ಕನ್ನಡ ಪದದಲ್ಲಿ ಹೋದ್ರಿ ನಾಟ್ ರೀಚಬಲ್ ಅಂತ ಒಂದು ಕಾಲಂ ಬಂದಿದೆ. ತಂದೆ ತಾಯಿ ಹತ್ರ ಮಕ್ಕಳಿಗೆ ಮಾತಾಡೋಕೆ ಪುರ್ಸೋತಿಲ್ಲ. ರಾತ್ರಿ 12 ಗಂಟೆ ಮೇಲೆ ಗಂಟೆಗಟ್ಟಲೆ ಚಾಟ್ ಮಾಡ್ತಾರೆ ಅಮೆರಿಕ, ಆಸ್ಟ್ರೇಲಿಯಾ ದೇಶಕ್ಕೆ. ಗುರುತು ಪರಿಚಯ ಇದ್ದವ್ರು ಏನ್ ಮಾತ್ರ ವೈಟ್ ಪ್ಯಾಂಟ್, ವೈಟ್ ಶರ್ಟ್, ವೈಟ್ ಸ್ಲಿಪ್ಪರ್ ಯೂಸ್ ಮಾಡೋ ಕಾರ್ ವೈಟ್. ಅದನ್ನ ಹಿಂದಕ್ಕೆ ತೆಗಿಬೇಕಾದ್ರೆ ಒಂದು ಮ್ಯೂಸಿಕ್ ತಾನೇ ನಾನೇ ನಾನಾ ತರನೇ ಸಾರಿ ಜಹಾಸೆ ಹೆಚ್ಚ ಪವಿತ್ರವಾದ ದೇಶಭಕ್ತಿ ಗೀತೆ. ನಾವು ಇಂಡಿಯನ್ಸ್ ಬಹಳ ಮುಂದುವರೆದಿದ್ದೀವಿ, ರಿವರ್ಸ್ ಗೇರ್ಗೆ ಹಾಕೊಂಡಿದ್ದೀವಿ. ನಮ್ಮ ದೇಶ ಮುಂದಕ್ಕೆ ಎಲ್ಲಿಂದ ಬರುತ್ತೆ? ಪ್ರಾಬ್ಲಮ್ ಇದೆ ಇಲ್ಲಿ. ಇದರದೆಲ್ಲ ಬಹಳ ನೋಡಬೇಕಾಗಿದೆ. ನಾವು ಆ ದೇಶದ ಕಡೆ ಗಮನ ಹರಿಸಬೇಕಾಗಿದೆ. ಬಹಳಷ್ಟು ದಿನ ನಾವು ಗಣಪತಿ ಪೂಜೆ ಮಾಡ್ತೀವಿ, ಪ್ರತಿನಿತ್ಯ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಬರೀ ನನ್ನ ಹೆಂಡತಿಗೆ ಒಳ್ಳೇದು ಮಾಡೋ, ಮಕ್ಳಿಗೆ ಒಳ್ಳೇದು ಮಾಡೋ, ನಮ್ಮ ತಾಯಿ ತಂದೆ ಇವ್ರು ಒಳ್ಳೇದು ಮಾಡೋದು ಹೊರತು ನಮ್ಮ ದೇಶಕ್ಕೆ ಒಳ್ಳೇದು ಮಾಡೋಕೆ ನಾವು ಯಾರು ಕೇಳ್ಕೊಳ್ಳಲ್ಲ. ಅದು ಕೇಳ್ಕೋಬೇಕಾಗಿದೆ. ನಾಳೆಯಿಂದ ನಾವು ಬದಲಾಗಬೇಕಾಗಿದೆ. ಇಷ್ಟೆಲ್ಲ ಕಾರಣಗಳೇನಕ್ಕೆ ಅಂದ್ರೆ ಒಂದು ಇನ್ವೆನ್ಷನ್ ಬಂತು, ಒಂದು ಪದಾರ್ಥ, ಅದು ಮನುಷ್ಯನ ಇನ್ನೊಂದು ಹೃದಯ. ಅದೇ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವುದಂತ, ಅದೇ ಮೊಬೈಲ್. ಇವತ್ತು ಒರಿಜಿನಲ್ ಹೃದಯ ಇಲ್ಲದೆ ಇರೋ 1 ಗಂಟೆ ಬದುಕ್ತೀವಿ. ಮೊಬೈಲ್ ಅನ್ನು ಹಾರ್ಟ್ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ರಾತ್ರಿ 12 ಗಂಟೆ ಕುಯ್ಕು ಅಂದ್ರು ನಮ್ಮ ಮನಸ್ಸು ಮನೆಗೆ ತೆಗಿಬೇಕು ನಾವು ಅದನ್ನ. ಏನ್ರಿ ಮೊಬೈಲ್ ಬಂದ್ಮೇಲೆ ಮಕ್ಕಳು ಹೊತ್ತು ತಲೆಗೆ ಹೋಗ್ತಾರೆ, ಎಲ್ಲರೂ ಮೊಬೈಲು. ಸಾಮಾನ್ಯ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ನೋಡಿ, ಬೆಂಗಳೂರು ಸಿಗ್ನಲ್ ಸಿಗಲ್ಲ, ಗೋಡು ಅಲ್ಲ. ಎಲ್ಲಿದೆಯಾ? ಕೆಲಸ ಇಲ್ವಾ? ಈಗ ಕೆಲಸ ಇಲ್ವಾ? ಈಗ ಕೆಲಸ ಇಲ್ವಾ? ಈಗ ಸಿಗ್ನಲ್ ಸಿಕ್ಬಿಟ್ರೆ 4 ಗಂಟೆ ಮಾತಾಡ್ತಾರೆ. ಆ ರಿಂಗ್ ಟೋನು ಕೆಟ್ಟ ರಿಂಗ್ ಟೋನ್ ರೀ. ಫಸ್ಟ್ ನೋಡಿ, ಸಾಮಾನ್ಯವಾಗಿ ಫೋನ್ ಅಂದ್ರೆ ಸೌಂಡ್. ಮೊನ್ನೆ ಯಾರಿಗೂ ಫೋನ್ ಮಾಡಿದೆ, ಕಿವಿಗೆ ಇಟ್ಕೊಂಡೆ, ಸೌಂಡ್ ಬಂತು, ಹೇಳ್ಬಾರ್ದು ಸಂದೇಶಬಿಡೋದು. ರಾಜ್ಕುಮಾರ್ ಡೈಲಾಗ್ ಒಬ್ರು ಅನ್ನೋದಲ್ಲಿ. ಇನ್ನೊಬ್ರಿಗೆ ಫೋನ್ ಮಾಡಿ ಇದೋಕೆ ಡೈಲಾಗು. ಇನ್ನೊಂದು ಪಿಕ್ಚರ್ ಫೋನ್ ಮಾಡಿದೆ, ಸಾಯಿಕುಮಾರ್ ಡೈಲಾಗು. ರಿಸೀವ್ ಮಾಡಿ ಫೋನ್ ಮಾಡ್ಬಿಟ್ಟು ಕೈ ಇಟ್ಕೊಂಡೆ, ಹೇಳೋದು ನಿಜ ಗಂಡು ಹೌದು. ಫೋನ್ ಮಾಡಿ ಬಯಸ್ಕೋಬೇಕು ನಾವು. ಅವೆಲ್ಲ ಮ್ಯೂಸಿಕ್ ಒಳಗೆ ಸೌಂಡ್ ಹೋಗಿ ಬಂದು ಇನ್ನೇನಾಗುತ್ತೆ? ಯಾರೋ ನಮ್ಮ ಸ್ನೇಹಿತರು ತಂದೆ ತೀರೋಗಿದ್ರಿ, ಅಲ್ಲಿ ಹೋಗ್ಬಿಟ್ಟು ಶವದ ಮುಂದೆ ನಿಂತ್ಕೊಂಡೆ, ಹಾರ ಹಾಕಿದೆ. ಅದಕ್ಕೇನ್ ಗೊತ್ತು? ಚೈನಾ ಸೆಟ್ಟು ಜೋಬಾಗಿ ಇಟ್ಕೊಂಡಿದ್ದೆ, ಹಣದ ಮುಂದೆ ನಿಂತವನೇ ಅವನಿಗೆ ಗೊತ್ತು. ಇಡೀ ಮನೆ ಸೈಲೆಂಟ್, ಗಂಧದ ಕಟ್ಟೆ ಹೆಚ್ಚಿದ್ದಾರೆ. ಸುರಜ್ಕೊಂಡ್ಬಿಡ್ತಪ್ಪ ಅದು. ಅಲ್ಲೇ ನಿಂತಿದ್ರೆ ಹೆಣ ಎತ್ಕೊಂಡ್ಬಿಟ್ಟೆ. ಕೆಟ್ಟ ಸೌಂಡು ಮೊಬೈಲ್ದು. ಈ ಕಡೆ ಮಾಡೋಣ. ಬಹಳ ವಿಚಿತ್ರ ಸೌಂಡು. ಆ ಮೊಬೈಲ್ ಯೂಸ್ ಮಾಡೋದೇ ಬಹಳ ಹಿಂಸೆ ಅನ್ಸ್ಬಿಟ್ಟಿದೆ ನಮ್ಗೆ. ಮೊಬೈಲ್ ಯೂಸ್ ಮಾಡೋದು ನೋಡಿದ್ರೆ ಜ್ಞಾನಮಾನನೇ ಇರಲ್ಲ. ನೋಡಿದ್ವಿ ಬೇಕಾರೆ ಮಾತಾಡ್ತಾ ಮೊನ್ನೆ ಯಾರೋ ಹುಡುಗ ನಮ್ಮ ಮನೆಗೆ ಬಂದ. ನಾನು ನಮ್ಮ ಮಗನ ಫ್ರೆಂಡು, ನಾನು ರೂಮ್ಗೆ ಹೋದ, ಬಟ್ಟೆ ಬಿಚ್ಚಾಕ್ದ, ಆರಾಮ ಮನೆ ಕಂಡ. ನಾನಪ್ಪ ಯಾರು ನೀನೆ ಸಾಯಂಕಾಲ ನಿಮ್ಮನೆ ನಮ್ಮ ಮನೆಗೆ ಬಂದ್ಬಿಟ್ಟೆ ಇಲ್ಲ. ಮಾತಾಡ್ತಾ ಯಾರೋ ಕಾರಣ ಹೋಗೋದಿರ್ತಾರೆ. ಮೊಬೈಲ್ ಯೂಸ್ ಮಾಡೋ ಜ್ಞಾನ ಇಲ್ಲ. ಇನ್ಫಾರ್ಮ್ ಕೇಳೋ ಅನಕ್ಷರಸ್ಥ ಅವರು ಮೊಬೈಲ್ ಯೂಸ್ ಮಾಡ್ಬೇಕು. ನೋಡಿದ್ರಿ ನೀವು? ಯಾರಿಗೋ ಫೋನ್ ಮಾಡ್ತಾರೆ, ಹಲೋ ಯಾರು ಮಾತಾಡೋದು? ನಾವು ಸೀತಾದೇವಿ ಅಂತ. ನೀವು ಯಜಮಾನ್ ಹೆಸರು ಶ್ರೀರಾಮಚಂದ್ರ ಅಂತ. ಅಯ್ಯೋ ಮೈಸೂರಿಗೆ ಫೋನ್ ಮಾಡಿದೆ, ಅಯೋಧ್ಯೆ ಗೊತ್ತಾಯ್ತಾ? ಫೋನ್ ಯೂಸ್ ಮಾಡೋ ನೋಡಿದ್ದೀರಾ? ಅಡ್ರೆಸ್ ಹೇಳೋ ನೋಡ್ಬೇಕು, ಯೂಸ್ ಮಾಡಕ್ ಗೊತ್ತಲ್ಲ. ಅಲ್ಲ ಎಲ್ಲಿದೆಯಾ? ಹೌದಾ? ಹಂಗೆ ಮುಂದಕ್ಕೆ ಬಾ. ಅವ್ನೇನ್ ಕೇಳ್ತಲ್ಲಿ ಹಿಂಗಿಟ್ಕೊಂಬರೋದು. ಹಂಗೆ ಮುಂದಕ್ಕೆ ಬಾ. ಅವ್ನಿಗೆ ಅಷ್ಟೇ ಕೇಳಿದ್ದು. ಯೂಸ್ ಮಾಡಕ್ಕೆ ಬರಲ್ಲ. ಮೊಬೈಲ್ ಬಹಳ ಹಿಂಸೆ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಮೊಬೈಲ್ ಯೂಸ್ ಮಾಡೋರು ಒಂದು ಡೈಲಾಗ್ ಕೇಳ್ತಿದ್ರು ಹಿಂದೆ, ಏನಪ್ಪಾ ಚೆನ್ನಾಗಿದೆಯಾ, ಆರಾಮ. ಇವಾಗ ಮಾತ್ರ ಕೇಳ್ತಾರೆ, ಎಲ್ಲಿದ್ದೀರಿ, ಎಲ್ಲಾರ ಇರ್ತೀವಿ. ಅವ್ರಿಗೇನು ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತಾರೆ, ನಮಗೆ ಕೇಳ್ತಾರೆ ಎಲ್ಲಿದ್ದೀರಿ. ಏನ್ ಮೆಜೆಸ್ಟಿಕ್ ಅಲ್ಲ ಮನೆಗಿರ್ತೀವಿ, ಮನೇಲಿ ಮೊನ್ನೆ ಹೆಂಗೆ ಆಯ್ತು, ನಾನು ಯಾರೋ ಒಂದು ಜಾಗದಲ್ಲಿ ಕೂತಿದ್ದೀನಿ, ನನ್ಗೆ ಫೋನ್ ಬಂದಿದೆ, ನಮ್ಮ ಮಿಸಸ್ ಬೇಡ ಅವರು ಕೇಳಲಿಲ್ಲ, ನೋಡ್ಬಿಟ್ಲು, ಬಾಗಿಲು ತುರ್ಬಿಟ್ಟು ಕೊಟ್ಲು. ನಾನೆಲ್ಲಿದ್ದೀನಿ? ಟಾಯ್ಲೆಟ್ ಅಲ್ಲಿದ್ದೀನಿ. ಸೇಮ್ ಹಂಗೆ ಕೇಳಿದ್ರಪ್ಪ, ಎಲ್ಲಿದ್ದೀರಿ? ಅದನ್ನ ಹೇಳಕ್ಕೆ 4 ಭಾಗ ಕಪ್ಪಂಬಾರ್ತ. ನಾನೇ ಮಾತಾಡಕ್ಕಾಗಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಆ ಕಡೆಯಿಂದ ಅವರೇ ಕೇಳಿದ್ರಪ್ಪ, ಏನೋ ಮಾಡ್ತಾ ಇರಂಗಿದೆ. ಅವರು ಕಿಚನ್ ಅನ್ಕೊಂಬಿಟ್ರದ, ಎಲ್ಲೋ ಮಿಕ್ಸಿ ಆನ್ ಆಗಿದೆ ತಿಳ್ಕೊಂಬಿಟ್ಟವ್ರೆ. ನನ್ಗೆ ಅಸಹ್ಯ ಆಗೋಯ್ತು, ಮಾತಾಡಲೇ ಇಲ್ಲ. ಮತ್ತ ಆ ಕಡೆಯಿಂದ ಅವರೇ ಫೋನಪ್ಪ ಮಾಡ್ರಪ್ಪ, ನಾನೇನ್ ತಿನ್ನಕ್ ಬರಲ್ಲ. ಬೇಕಾ ನಮ್ಗಿದು? ಬೇಕಿತ್ತ ಹೇಳಿ? ಬಹಳ ಅಸಹ್ಯ ಆಗೋಯ್ತು. ಆಮೇಲೆ ಅವರೇ ಆ ಕಡೆಯಿಂದ ಫೋನು ಬರ್ಬೇಕಾದ್ರೆ ಬಾಕ್ಸ್ ಹಾಕೊಂಬನ್ನಿ, ಟೇಸ್ಟ್ ನೋಡ್ತೀನಿ. ಹೊಸ ಅಧ್ವಾನಗಳು ಒಂದು ಲ್ಯಾಂಡ್ ಲೈನ್ ತೆಗಿತಾರೆ, ಸಮಸ್ಯೆ ಆಗ್ತಿತ್ತ? ನಾವು ಅಲ್ಲಿಂದ ಬಂದು ತೆಗಿತಾ ಇರ್ಲಿಲ್ಲ. ಈ ಮೊಬೈಲ್ ಬಂತು, ಬಹಳ ಹಿಂಸೆ ಆಯ್ತು. ಈ ರೀತಿ ಬಹಳಷ್ಟು ಹಾಸ್ಯಗಳು ಇನ್ನು ಮುಂದಿದೆ, ಬಹಳಷ್ಟು ನಿಮ್ಮನ್ನ ನಗಿಸೋದಕ್ಕೆ ಇನ್ನು ವಿಚಾರಗಳಿದೆ. ನಾನು ಸ್ವಲ್ಪ ವೇಷವನ್ನ ಬದಲಾಯಿಸಿಕೊಂಡು ಬರ್ತೀನಿ. ಅಲ್ಲಿವರೆಗೂ ನಿಮ್ಮನ್ನ ರಂಜಿಸೋದಕ್ಕೆ ನಿಮ್ಮೆಲ್ಲರ ಮಿತ್ರ ಮಿಮಿಕ್ರಿ ಸಾಯಿ ಪ್ರಕಾಶ್
ಸದಸ್ಯರಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಕನ್ನಡ ಚಿತ್ರರಂಗದ ಹಲವಾರು ನಟರ ಧ್ವನಿಯನ್ನ ನಮ್ಮ ಮುಂದೆ ಅನುಕರಣೆ ಮಾಡೋದ್ರ ಮೂಲಕ ನನ್ನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಿಮಿಕ್ರಿ ಕಾರ್ಯಕ್ರಮ. ಇಲ್ಲಿ ತುಂಬಾ ಜನ ಸೇರಿದ್ರ, ಬಹಳ ಸಂತೋಷ ಪಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನ, ಆಶೀರ್ವಾದ ಚಪ್ಪಾಳೆ ಮೂಲಕ ಬಂದರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ. ಇದೇ ಒಂದು ಭವ್ಯವಾದ ವೇದಿಕೆಗೆ ಕನ್ನಡದ ಅಣ್ಣ, ರಸಿಕರ ರಾಜ, ಗಾನ ಗಂಧರ್ವ, ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿನ ದಿವಸ ಬಂದಿದ್ರೆ ಯಾವ ರೀತಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ರು ನೋಡೋಣ. ಅವ್ರ ಧ್ವನಿ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ. ರಾಜ್ಕುಮಾರ್ ಅವರು ಯಾವುದೇ ಒಂದು ವೇದಿಕೆಗೆ ಹೋದ್ರು ಅಭಿಮಾನಿಗಳನ್ನ ನೋಡಿ ಬಹಳ ಸಂತೋಷ ಪಡ್ತಾರೆ. ಯಾವ ರೀತಿ ಪಡ್ತಾರೆ ನೋಡೋಣ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಏನಾದ್ರೆ ಬಹಳ ಜನ ಸೇರ್ಬಿಟ್ಟಿದ್ದೀರಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇತ್ತು ಹುಡುಗಿ. ಇವತ್ತಿನ ದಿವಸ ನಮ್ಮ ನಾಟ್ಯ ಗಣಪತಿ ಭಕ್ತ ಮಂಡಳಿ ವತಿಯಿಂದ ನೀವುಗಳೆಲ್ಲ ಸೇರಿ ಈ ಒಂದು ಗಣೇಶೋತ್ಸವ ಇಷ್ಟೊಂದು ವಿಜೃಂಭಣೆ ಮಾಡ್ತಾ ಇದ್ದೀರಾ. ದೊಡ್ಡದಕ್ಕೆ ಕಟ್ಟು ಸಾಧ್ಯ ಇಲ್ಲ. ಇದೇ ರೀತಿ ಕರ್ನಾಟಕದ ಎಲ್ಲ ಕಡೆ ನಿಮ್ಮಂತ ಕಲಾಭಿಮಾನಿಗಳು, ನಮ್ಮಂತ ಕಲಾವಿದರನ್ನು ಕರೆಸುವಂತ ಶಕ್ತಿನ ಆ ತಾಯಿ ರಾಜರಾಜೇಶ್ವರಿ ನಮಗೆಲ್ಲ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಬಳಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ರಾಜ್ಕುಮಾರ್ ಅವರ ಧ್ವನಿ ನಂತರ ಕನ್ನಡ ಚಿತ್ರರಂಗದ ಹಲವಾರು ನಟರ ಧ್ವನಿ ತಮ್ಮಲ್ಲಿರ್ಬೇಕಾದ್ರೆ ನಮ್ಮ ನಟಿ ಮಾಲಾಶ್ರೀ ಅವರ ಮದುವೆ ಒಂದು 8 ವರ್ಷದಿಂದ ಮೈಸೂರಲ್ಲಿತ್ತು. ಅಲ್ಲಿ ನಮ್ಮ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಹಾಗೂ ವೀರೇಂದ್ರ ಗೋಪಾಲ್ ಬಂದಿದ್ದಾರೆ. ಮದುವೆ ಮನೆಯಲ್ಲಿ ಕೂತಿದ್ದಾರೆ. ವೀರೇಂದ್ರ ಗೋಪಾಲ್ ಪಕ್ಕದಲ್ಲಿ ಟೆನ್ನಿಸ್ ಕೃಷ್ಣ ತಿರುಗಿ ನೋಡಿದ್ರು ಬಹಳ ಸಂತೋಷ ಆಯ್ತು ಅವ್ರಿಗೆ. ನಮಸ್ಕಾರ ಗುರ, ನಾನು ನಂಜಪ್ಪನ ಮಗ ಗುಂಜಪ್ಪ. ಅವಾಗಿಂದ ನೀನ್ ಪಕ್ಕ ದೇವಕೋಟ ಅನ್ಕೊಂತಿದ್ದೀನಿ. ನನ್ನೇ ನೋಡೋದ್ ಬೇಡ ಗುರುವೆ. ವೀರೇಂದ್ರ ಗೋಪಾಲ್ ನೋಡಿದ್ರು ಬಹಳ ಖುಷಿ ಆಯ್ತು ಅವ್ರಿಗೆ. ನಮಸ್ಕಾರ ಕಳ್ಳ, ಎಷ್ಟು ದಿನ ಆಯ್ತು ನಿನ್ನ ಮುಖ ನೋಡಿ. ಗಂಡು ಹೆಣ್ಣು ನೋಡೋ ಎಷ್ಟು ಮುದ್ದಾಗಿದ್ದಾವೆ. ನನ್ನ ಮಗನೇ, ನೀನ್ ಯಾವಾಗಲ ಮದುವೆ ಆಗೋದು? ನಂಗೂ ಮದ್ವೆ ಆಗ್ಬೇಕು ಅಂತ ಬಲೆ ಇಷ್ಟ ಗುರು. ಆದ್ರೆ ನಾನಿನ್ನ ಪೇಸ್ಕಲ್ ಯಾವ ಪಿಗರೆ ಬೀಳ್ತಿಲ್ಲ. ನಾನೇನ್ ಮಾಡ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ? ನಮ್ಮ ಅಪ್ಪಿಗೆರೆಯಲ್ಲಿ ಬೇಕಾದಷ್ಟು ಜನ ಹೆಣ್ಮಕ್ಳು ಅವ್ರೆ ಕಣ. ಯಾರಾದ್ರೂ ಒಬ್ರು ನೋಡಿ ಮದುವೆ ಮಾಡ್ಸೋಣ ಬಿಡು. ಇಲ್ಲಿ ಹೈಸ್ಕೂಲ್ ಹತ್ರ ಒಂದು ದೊಡ್ಡ ಮನೆ ಇದೆ, ಬಹಳ ದೊಡ್ಡ ಮನೆ. ಕರ್ಕೊಂಬರೋದಕ್ಕೆ ಮುಂಚೆ ಹುಡುಗಿ ಬಹಳ ಚೆನ್ನಾಗಿದ್ಲು. ತೆಲಿಗೆ ಬೆಳಗ್ಗೆ ಉದ್ದಕ್ಕೆ ಕುಳ್ಳಕ್ಕೆ ಕರ್ರಕ್ಕೆ ಚೆನ್ನಾಗಿದ್ಲು. ಕರ್ಕೊಂಬರೋದಕ್ಕೆ ಮುಂಚೆ ಒಂದು ಮಾತಾಡಿದ್ರು, ನೋಡಪ್ಪ ಅಪ್ಪಿಗಿರೋ ಜನ ಬಹಳ ಒಳ್ಳೆ ಜನ. ನನ್ನ ಮಗನಿಗೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಹಬ್ಬನವರೆಗೂ ಬಾರಿಸ್ತಾರೆ. ಹೆಣ್ಣವ್ರ ಮನೆಗೂ ಹೋದಾಗ ದೊಡ್ಡ ದೊಡ್ಡ ಮಾತಾಡಿ ನನ್ನ ಮರ್ಯಾದೆ ಕಾಪಾಡಪ್ಪ. ಆಯ್ತು ಗುರುವೆ. ಸರಿ, ಬಂದ್ರು. ಹೆಣ್ಣವ್ರ ತಂದೆ ಬಾಗಿಲಲ್ಲಿ ಕಾಯ್ತಾ ಇದಾರೆ. ಬನ್ನಿ ಸರ್. ಮೈಸೂರಿಂದ ಕಾರಲ್ಲಿ ಬಂದು ಬಹಳ ಸುಸ್ತಾಗಿರ್ಬೇಕು. ಇಲ್ವಲ್ಲ, ಯಾರು ಹೇಳಿದ್ದು? ಮೈಸೂರಿಂದ ಮೆಜೆಸ್ಟಿಕ್ ತಕ ಬಸ್ಸಲ್ಲಿ ಬಂದ್ವಿ, ಅಲ್ಲಿಂದ ನೀವು ಮನೆ ಕಾರಲ್ಲಿ ಬಂದ್ವಿ. ಅಯ್ಯ, ನಿನ್ನ ಯಾಕೆ ಹಂಗೆ ಮರ್ಯಾದೆ ಕಳೀತಿದ್ಯಾ? ನೀನೇ ಹೇಳಿಲ್ವ ಗುರು ದೊಡ್ಡ ದೊಡ್ಡ ಮಾತಾಡುವಂತ? ಬಸ್ ದೊಡ್ಡ ಕಾರ್ ದೊಡ್ಡ. ಇನ್ ಸ್ವಲ್ಪ ಆದ್ಮೇಲೆ ಗಂಡು ಸುಸ್ತಾಗಿದೆ ಅಂತ ಒಂದು ನೋಡ್ದಲ್ಲಿ ಶರಬತ್ ಕೊಟ್ರು. ಇದೇನಿದು? ಬರೀ ಲೋಟ ಕೊಡ್ತಿದ್ದೀರಾ? ನಾವ್ಯಾವಲ್ಲೂ ಕುಡಿದ್ರೆ ಚಂದಾಗೆ ಕುಡಿಯೋದು. ತಿರ್ಗಾ ಯಾಕೆ ಮರ್ಯಾದೆ ಕಳೀತಿದ್ಯಾ? ನೀನೇ ಹೇಳಿಲ್ವ ಗುರು ದೊಡ್ಡ ದೊಡ್ಡ ಮಾತಾಡುವಂತ? ಕೆಂಪ್ ದೊಡ್ಡ ಲೋಟ ದೊಡ್ಡ. ಇನ್ ಸ್ವಲ್ಪ ಆದ್ಮೇಲೆ ಹುಡುಗಿ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇನ್ನು ಸೀರಿಯಸ್ ಆಗಿ ಎದ್ಬಿಟ್ರು ಟೆನ್ನಿಸ್ ಕೃಷ್ಣ. ಹುಡುಗಿನ ಫ್ಯಾನ್ ಸತ್ವಲ್ಲಿ ನೋಡಕ್ಕಿಲ್ಲ, ಹೊಟ್ಟೆಲ್ ಹಾಕಮ್ಮ ಪ್ಯಾಂಟ್ ಸತ್ವಲ್ಲಿ ನೋಡಕ್ಕಿಲ್ಲ. ನಾವೇನಿದ್ರು ನೋಡಿದ್ರೆ ನಮ್ಮ ಲೆವೆಲ್ಗೆ ಅವ್ರ ಅವನ್ನೇ ನೋಡೋದು. ಬಿಡ್ತಾರ ಯಾರಾಗಿರಿ ಬಾರಿಸಿದ್ರು. ಅದೇ ರೀತಿ ದಾವಣಗೆರೆ ಇನ್ನೊಂದು ಹುಡುಗಿ ತೋರ್ಸಕ್ ಕರ್ಕೊಂಡು ಹೋಗಿದ್ವಿ. ಅಲ್ಲೇನಪ್ಪ ಅಂದ್ರೆ ಹೆಣ್ಣವ್ರ ಮನೇಲಿ ಪ್ರತಿಯೊಬ್ಬರು ಸಿಲ್ಕ್ ಬಟ್ಟೆ ಹಾಕೊಂಡಿದ್ರು. ಈ ಟೆನ್ನಿಸ್ ಗೊತ್ತಾಯ್ತು, ನಾನು ಸಿಲ್ಕ್ ಬಟ್ಟೆ ಹಾಕೊಂಡು ಹುಡುಗಿ ನನ್ನ ಮೆಚ್ಕೊಂತಿಲ್ಲ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಗಲಾಟೆ ಮಾಡಿ ಸಿಲ್ಕ್ ಬಟ್ಟೆ ಹಾಕೊಂಡೋದ್ರು. ಈಗಿನ ಕಾಲದಲ್ಲಿ ಇಷ್ಟ ಆಗಲಿ ಗಂಡು ಹೆಣ್ಣು ರೂಮ್ ಬಿಟ್ಟು ಮಾತಾಡೋದಕ್ಕೆ ಸೀದಾ ಹುಡುಗಿ ಹತ್ರ ಹೋದ್ರು. ನೀನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದಕ್ಕೆ ನಮ್ಮ ಅಪ್ಪನ ಹತ್ರ ಗಲಾಟೆ ಮಾಡಿ ಸಿಲ್ಕ್ ಜಿಬ್ಬ ಹಾಕೊಂಬತ್ತಿದ್ದೀನಿ ನೋಡು. ಅಷ್ಟೇ ಅಲ್ಲ ಮನೆ, ಮೇಲಿರೋ ಶೆಲ್ಲಿನೂ ಅಷ್ಟೇ ಸಿಲ್ಕೆ. ಅದೇನ್ ಕಂಡೆ ಕೆಳಗಡೆ ಪಂಚನೂ ಅಷ್ಟೇ ಸಿಲ್ಕೆ. ಒಳಗಡೆ ಒಂದೈದು ನೋಡ್ತೀಯ. ಆ ಹುಡುಗಿ ಬೇಡ ಅಂದ್ರೆ ಬಿಡ್ಲಿಲ್ಲ, ತೋರಿಸ್ಬಿಟ್ರು. ಹುಡುಗಿ ಮೂರ್ಛೆ ಹೋಗ್ಬಿಟ್ಲು. ಏನಂತ ಒಳಗಡೆ